ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾನಾ ಬಾರವೇ. ಬಂದೆ ಅವ್ವ. ಪುಟ್ಟಕ್ಕ ಸಹನಾ ನೀವು ಕಾರಲ್ಲಿ ಬನ್ನಿ, ಮಕ್ಕಳ ನೀವು ವ್ಯಾನಲ್ಲಿ ಬನ್ನಿ. ಸರಿ ಟೀಚರ್, ನಾವು ಸ್ನೇಹ ಮೇಡಮ್ ಬಗ್ಗೆ ಸ್ಪೀಚ್ ಪ್ರಿಪೇರ್ ಆಗ್ತೀವಿ. ಪುಟಿ ಒಂದ್ ನಿಮಿಷ ನಿಂತ್ಕೋ. ನಿಂಗೆ ಸ್ನೇಹ ಮೇಡಮ್ ಯಾರು ಅಂತ ಗೊತ್ತಾ? ಓ ಗೊತ್ತು, ಸ್ನೇಹ ಮೇಡಮ್ ತುಂಬಾ ದೊಡ್ಡ ವ್ಯಕ್ತಿ. ಅವ್ರು ಚೆನ್ನಾಗಿ ಓದಿ DC ಆದ್ರು. ನಿನ್ಗೆ ಅವ್ರ ಬಗ್ಗೆ ಇನ್ನೇನನ್ ಗೊತ್ತು? ಅವ್ರು ಬಡತನದಲ್ಲಿ ಹುಟ್ಟಿ ಬೆಳೆದ್ರು, ಅದ್ಯಾವ್ದನ್ನ ಲೆಕ್ಕಿಸದೆ ಚೆನ್ನಾಗಿ ಓದಿ DC ಆದ್ರು. DC ಆದ್ಮೇಲೆ 100 ಜನಕ್ಕೆ ಸಹಾಯ ಮಾಡಿದ್ದಾರೆ. ನಿನ್ ಮಾತು ಕೇಳಿ ಸ್ಯಾನೆ ಸಂತೋಷ ಆಯ್ತು ಕಣವಿ. ನಿನ್ ಹೆಸರೇನು? ನನ್ನ ಹೆಸರು ತನುಜ. ನಾನು ಸ್ನೇಹ ಮೇಡಮ್ ತರನೇ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ತೀನಿ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಓದಮ್ಮ. ನೋಡ್ದೆ ನವಿ, ನಮ್ ಸ್ನೇಹ ನಮ್ಮನ್ನ ಎಲ್ರೂ ಬಿಟ್ಟೋದ್ರುವೆ ಅವಳ ಸಾಧನೆ ಯೋಟ್ ಹೆಸರು ಮಾಡೈತೆ ಅಂತ. ಹೌದಕ್ಕ, ನಾವು ಸ್ನೇಹಕ್ಕ ಇಲ್ಲ ಅಂತ ಅನ್ಕೋಬಾರ್ದು. ಈ ಮಕ್ಕಳ ಕನ್ಸಲ್ಲಿ ಸ್ನೇಹಕ್ಕ ಇದ್ದಾರೆ. ಅರ್ಧ ಆಯಸ್ಗೆ ನನ್ನ ಮಗಳು ಬಿಟ್ಟು ಓದ್ಲಲ್ಲ ಅಂತ ನಾನು ಪ್ರತಿದಿನವೂ ಕಣ್ಣೀರು ಹಾಕ್ತಿದ್ದೆ. ಆದರೆ ಈ ಮಕ್ಕಳು ಮನಸ್ಸಿನಾಗೆ, ಮಕ್ಕದಾಗೆ, ಬಾಯಿನಾಗೆ ನಮ್ಮ ಸ್ನೇಹನ್ನೇ ಕಂಡ ಮ್ಯಾಕೆ ಇಲ್ಲ, ಇನ್ನು ಮ್ಯಾಕೆ ನಾನು ಅಳಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೆ. ಅಳ್ಬೇಡಿ ಪುಟ್ಟಕ್ಕ, ನಿಮ್ಮಿಂದ 10 ಮಕ್ಕಳಿಗೆ ಬೆಳಕು ಸಿಗ್ತಿದೆ, 100 ಮಕ್ಕಳಿಗೆ ದಾರಿ ದೀಪವಾಗಿದ್ದೀರಾ. ನಾನು ದೊಡ್ಡವಳಲ್ಲ ಟೀಚರ್. ನನ್ನ ಮಗಳು ನಮ್ಮನ್ನ ದೊಡ್ಡ ಸ್ಥಾನಕ್ಕೆ ಯೋಚಿಸ್ಬಿಟ್ಟು ಹೋಗ್ಬಿಟ್ಟವಳೆ. ಇವತ್ತು ಅವಳ ಹೆಸರು ನಡೀತಾ ಇರೋ ಕಾರ್ಯಕ್ರಮ ಸಹಿತ ನಾವು ಮಾಡ್ತಿರೋದಲ್ಲ, ಅವಳಿಗೋಸ್ಕರ ಮಾಡಿಸ್ಕೊತಾ ಇರೋದು. ಈ ಮಕ್ಕಳಲ್ಲಿ ಒಂದು 10 ಮಕ್ಕಳಾದ್ರೂ ನನ್ನ ಸ್ನೇಹ ನಂಗೆ ಬದುಕಿ ಬಾಳಿರೆ ಈ ರೀತಿಯಾಗೆ ನಾವು ಮಾಡಿದ ಸಹಾಯಕ್ಕೆ ಒಂದು ಗರಿ ಬಂದಂಗಾಯ್ತದೆ. ನಿಮ್ಮಂತ ದಾನಿಗಳಿದ್ರೇನೆ ಹೆಣ್ಮಕ್ಳಿಗೆ ಸಹಾಯವಾಗೋದು. ಹೆಣ್ಣು ಅಂದ್ರೆ ಶಾಪ ಅಲ್ಲ, ವರ. ಹೆಣ್ಮಕ್ಳು ಹುಟ್ಟೋ ಮನೆ ಯಾವತ್ತೂ ದರಿದ್ರ ಆಗಕ್ಕಿಲ್ಲ. ಅವಳು ಆ ಮನೆಗೆ ದೀಪ ಇದ್ದಂಗೆ 10 ಜನಕ್ಕೆ ಬೆಳಕು ಕೊಡ್ತಾಳೆ. ಚಿಕ್ಕ ವಯಸ್ಸಿನಾಗೆ ತಂದೆ ಬಿಟ್ಟು ಹೋದ್ರುವೆ ನನ್ನ ಮಗಳ ಸ್ನೇಹ ಅದನ್ನ ಛಲವಾಗಿ ತಕೊಂಡು ಚಂದಾಗಿ ಓದಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು. ಈದ್ಯಾಗೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಸ್ವತಂತ್ರವಾಗಿ ಬದುಕಿ 4 ಜನಕ್ಕೆ ಸಹಾಯ ಮಾಡಬೇಕು ಅಂದ್ರೆ ವಿದ್ಯೆಯಿಂದ ಮಾತ್ರ ಸಾಧ್ಯ. ನೋಡಿ ಮಕ್ಕಳ, ನಾವು ಬಡವರು ಅಂತ ಕೊರಗ್ತಾನೆ ಇರಬೇಡಿ. ಆ ಬಡತನನ ಪಕ್ಕಕ್ಕೆ ಇಕ್ಬಿಡಿ. ಸರಸ್ವತಿ ಕೈ ಹಿಡಿರಿ, ಲಕ್ಷ್ಮಿ ತಾನಾಗೆ ನಿಮ್ಗೆ ಒಲಿತಾಳೆ. ಎಂತ ಮಾತು ಹೇಳಿದ್ರಿ ಪುಟ್ಟಕ್ಕ. ಮಕ್ಕಳ ಎಲ್ಲ ಆಶೀರ್ವಾದ ತಗೊಳ್ಳಿ. ಅಯ್ಯೋ, ಒಳ್ಳೇದಾಗ್ಲಿ ಮಕ್ಕಳ, ಒಳ್ಳೇದಾಗ್ಲಿ. ಬನ್ನಿ ಕಾರತ್ತಿ. ಅಕ್ಕ, ಇವ್ರು ಯಾಕೆ ಇಲ್ಲಿಗೆ ಬಂದ್ರು? ಯೋನೋ ಕಿತಾಪತಿ ಮಾಡಕ್ಕೆ ಬಂದಿರ್ತಾಳೆ. ಸಬಾಸ್ ಪುಟ್ಟಕ್ಕ, ಸಬಾಸ್. ಅಲ್ಲ, ಯೋನು ಮಾಡ್ದೆ ಬರೀ ಮಾತ್ನಾಗೆ ಸನ್ಮಾನ ಮಾಡಿಸ್ಕೊಳಕ್ ಕೊಟ್ಟಿದ್ಯಲ್ಲ, ನಿಂಗ್ ಸ್ವಲ್ಪನೂ ನಾಚಿಕೆ ಆಗಕ್ಕಿಲ್ವಾ? ಯೋನೇ ಹೊಡ್ತಿದ್ಯಾ ರಾಜವ್ವ? ಏ ರಾಜವ್ವ, ಎಲ್ಲಾ ಕಡೆ ಬಂದು ತಕ್ಕಡಿ ಅಲ್ಲಾಡ್ಸೋ ಕೆಲಸ ಮಾಡ್ಬೇಡ. ನಾನೇನ್ ತಕಡಿ ಅಳ್ಳಾಡಿಸ್ತಿಲ್ಲ, ತೂಕ ಸರಿಕಿಲ್ಲ ಅಂತ ಹೇಳ್ತೀವ್ನಿ ಆಟೆಯ. ಯೋನ್ ನಿನ್ ಮಾತಾಡ್ತಾ ಅಲ್ಕಂಡ್ ಪುಟ್ಟಕ್ಕ, ಇದ್ ನಿನ್ಗೆ ನ್ಯಾಯ ಅನ್ಸ್ತದ? ಮಕ್ಳಿಗೆಲ್ಲ ಹಣ ಕೊಡ್ತೀನಿ ಅಂತ ಬಣ್ಣದ ಕಾಗೆ ಆರಿಸ್ತಿದ್ಯಲ್ಲ, ಅದ್ಯಾವ್ ನಿನಗೆ ಒಳ್ಳೇದ್ ಮಾಡ್ತಾನ? ಏನ್ ಹೇಳ್ತಿದ್ದೀರ ನೀವು? ಈ ಪುಟ್ಟಕ್ಕ ಈ ಮಕ್ಳಿಗೆ ಕೊಟ್ಟಿರೋ ಚೆಕ್ನಾಗೆ ಯಾವ ದುಡ್ಡು ಇಲ್ಲ. ಇವಳು ಮಗಳ ಹೆಸರಾಗೆ ಯಾವ ಇನ್ಸೂರೆನ್ಸ್ ಹಣನೂ ಬಂದಿಲ್ಲ.
ರಾಜವ್ವ ಸುಮ್ಕೆ ಯೋನೇನೋ ಹೇಳ್ಬೇಡಕನವ. ನನ್ನ ತಂಗಿ ಹೆಸರಿನಾಗೆ ದುಡ್ಡು ಬಂದೈತೆ ಅಂತ ಗೊತ್ತಾದ್ಮೇಲೆ ನಾವೆಲ್ರಿಗೂ ಚೆಕ್ ಕೊಟ್ಟಿದ್ದು. ಪುಟ್ಟವ್ವಂಗೆ ಸನ್ಮಾನ ಮಾಡ್ತಾರೆ ಅನ್ನೋದು ಗೊತ್ತಾಗಿ ಅದನ್ನ ಹಾಳು ಮಾಡಕ್ ನೋಡ್ಬೇಡಿ. ಏ ಅಮ್ಮಣ್ಣೆ, ನಾನೇನು ಹೊಟ್ಟೆ ಹೊರ್ಕೊಂಡು ಇಲ್ಲಿಗೆ ಬಂದಿಲ್ಲ. ಮಾಡದೇ ಇರೋ ಕೆಲ್ಸನ ಮಾಡಿದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದೀರಲ್ಲ, ಅದನ್ನ ತಡಿಯಕ್ ಬಂದಿರೋದು. ರಾಜವ್ವ ಸುಮ್ಕೆ ಯಾಕೆ ಮಾತು? ನಾವುವೇ ಎಲ್ಲ ತಿಳ್ಕೊಂಡೆ ಮಕ್ಕಳಿಗೆ ಚೊಕ್ ಕೊಟ್ಟಿರೋದು. ಇದ್ರಾಗ ಏನ್ ಮೋಸ ಇಲ್ಲ ಕಣವ. ಏನ್ ನೀನ್ ಮೋಸ ಮಾಡ್ತಿದ್ಯಾ ಅಂತ ಹೇಳ್ತಿಲ್ಲ, ದುಡ್ಡೇ ಬರ್ದೆ ಈ ಮಕ್ಳಿಗೆಲ್ಲ ಅದ್ ಹೆಂಗ್ ಸಹಾಯ ಮಾಡ್ತೀಯ ಅಂತ ಕೇಳ್ತಿರೋದು. ನಿನಗೆ ದುಡ್ಡು ಬಂದಿಲ್ಲ ಅಂತ ಯಾರು ಹೇಳಿದ್ದು? ಸಾರಿ ಬಿಡು, ನಿಮ್ಗೆ ಯಾರಿಗೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಿಮ್ಗೆ ದುಡ್ಡು ಬರ್ತದೆ ಅಂತ ಹೇಳೋದ್ನಲ್ಲ, ಆ ವ್ಯಕ್ತಿನ ಇಲ್ಲಿ ಬಂದವನೇ, ಅವನ್ನೇ ಕೇಳ್ಕೊಳ್ಳಿ. ಇನ್ಸೂರೆನ್ಸ್ ಅಪ್ಪ ಓಸಿ ಬಾ ಇಲ್ಲಿ. ಸಾಹೇಬ್ರೆ ಯೋನಿದು ರಾಜವ್ವ ಯೋನೇನೋ ಹೇಳ್ತಾವಳೆ. ಅವತ್ ನೀವೇ ಅಲ್ವೇ ನಿಮ್ ಮಗಳ ಹೆಸರ್ನಾಗ ದುಡ್ಡು ಬಂದದೆ ಅಂತ ಬಂದ್ ಹೇಳಿದ್ದು? ಹಾಗೆ ಹೇಳಿದ್ವಮ್ಮ, ಆದ್ರೆ ಈಗ ಅದರಲ್ಲೊಂದು ಸಮಸ್ಯೆ ಶುರುವಾಗಿದೆ. ನಿಮ್ಮ ಮಗಳು ಆಕ್ಸಿಡೆಂಟ್ ಅಲ್ಲೇ ಸತ್ತಿದ್ರು ದುಡ್ಡುಗೋಸ್ಕರ ಅವರೇ ಮಾಡ್ಕೊಂಡಿದ್ದ ಅಥವಾ ಕೊಲೆನಾ ಅಥವಾ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ನಡೀತಿರೋದ್ರಿಂದ ಹಣ ಕ್ಯಾನ್ಸಲ್ ಆಗಿದೆ. ಅಯ್ಯೋ ಇದ್ಯೋನ್ ಸಾಹೇಬ್ರೆ, ಇದ್ಯೋನ್ ಹಿಂಗೆ ಹೇಳ್ತಿದಿರಲ್ಲ. ಏನು ಮಾಡೋದಮ್ಮ, ಆಕ್ಸಿಡೆಂಟಲ್ಲಿ ಅತ್ತೆ ಬದುಕಿ ಸೊಸೆ ಮಾತ್ರ ಸತ್ತೋದ್ರೆ ಎಂಥವ್ರಿಗೂ ಅನುಮಾನ ಬಂದೇ ಬರುತ್ತಲ್ವಾ? ಅಲ್ಲ, ಯೋ ನಿಮ್ಮ ಮಾತಿನ ಅರ್ಥ? ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ನಾವೇನು ತನಿಖಾಧಿಕಾರಿಗಳಲ್ಲ. ಫೈನಲ್ ರಿಪೋರ್ಟ್ ಬರೋವರೆಗೂ ನಾವು ಇನ್ಶೂರೆನ್ಸ್ ದುಡ್ಡನ್ನ ಕೊಡೋದಕ್ಕಾಗೋದಿಲ್ಲ. ಕೇಳಿಸ್ಕೊಂಡ್ರಾ? ಈಗ್ಲಾದ್ರೂ ಅರ್ಥ ಆಯ್ತಾ? ಹಂಗಾರೆ ನಾವು ಮಕ್ಳಿಗೆ ಕೊಟ್ಟಿರೋ ಚೆಕ್ಕು ಅಕೌಂಟ್ಗೆ ದುಡ್ಡೇ ಬರೋದಿಲ್ಲ ಅಂದ್ರೆ ಚೆಕ್ ಎಲ್ಲಿ ವರ್ಕ್ ಆಗುತ್ತೆ? ಮಕ್ಕಳೇನಾದ್ರು ಪ್ರೆಸೆಂಟ್ ಮಾಡಿದ್ರೆ ಬೌನ್ಸ್ ಆಗುತ್ತೆ, ಆಮೇಲೆ ಅದು ಚೆಕ್ ಬೌನ್ಸ್ ಕೇಸು ಆಗ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.